ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಾವಿವತ್ತು ಸಾಹಿತ್ಯದ ಇತಿಹಾಸದಲ್ಲಿ ಒಂದು ತುಂಬಾನೇ ಪ್ರಮುಖವಾದ ಕೃತಿಯ ಬಗ್ಗೆ ಮಾತಾಡಲಿದ್ದೇವೆ. 1765 ಅಲ್ಲಿ ಪ್ರಕಟವಾದ ಡಾಕ್ಟರ್ ಸ್ಯಾಮ್ಯುಯಲ್ ಜಾನ್ಸನ್ ಅವರ ಪ್ರಿಫೇಸ್ ಟು ಶೇಕ್ಸ್ಪಿಯರ್. ಇದೊಂದು ಬರೀ ಮುನ್ನುಡಿ ಅಷ್ಟೇ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಅದೊಂದು ರೀತಿಯಲ್ಲಿ ಆ ಕಾಲದ ಸಾಹಿತ್ಯ ವಿಮರ್ಶೆಗೆ ಒಂದು ಹೊಸ ದಾರಿ ತೋರಿಸಿದ ಕೃತಿ ಅಂತಾನೆ ಹೇಳಬಹುದು. ಹೌದು. ಸೊ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಜಾನ್ಸನ್ ಅವರು ಶೇಕ್ಸ್ಪಿಯರ್ನನ್ನು ಆ ಕಾಲದ ಕಟ್ಟುನಿಟ್ಟಿನ ನಿಯಮಗಳಿಂದ ಹೇಗೆ ಬಿಡಿಸಿದ್ರು ಮತ್ತು ಅವನನ್ನು ಮಾನವ ಸ್ವಭಾವದ ಕವಿ ಅಂತ ಯಾಕೆ ಕರೆದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಎಕ್ಸಾಕ್ಟ್ಲಿ. ಅವರದು ಒಂದು ಸಮತೋಲಿತ ವಿಮರ್ಶೆ ಅಂತಾರೆ. ಹೌದು. ಅಂದ್ರೆ ಅವರು ಶೇಕ್ಸ್ಪಿಯರ್ನು ಕುರುಡಾಗಿ ಪೂಜಿಸಲೂ ಇಲ್ಲ ಅಥವಾ ನಿಯಮ ಮುರಿದಿದ್ದಾನೆ ಅಂತ ಸಂಪೂರ್ಣವಾಗಿ ತಿರಸ್ಕರಿಸಲೂ ಇಲ್ಲ. ಸರಿ, ಹಾಗಾದ್ರೆ ನಮ್ಮ ಮೊದಲ ಪಾಯಿಂಟ್ಗೆ ಬರೋಣ. ಜಾನ್ಸನ್ಸ್ ಪರ್ಪಸ್ ಇನ್ ರೈಟಿಂಗ್ ದ ಪ್ರಿಫೇಸ್. ಅಂದ್ರೆ ಇದನ್ನ ಬರೆಯಕ್ಕೆ ಅವರ ನಿಜವಾದ ಉದ್ದೇಶ ಏನಿತ್ತು? ಕೇವಲ ಶೇಕ್ಸ್ಪಿಯರ್ನ ಹೊಗಳೋಕ? ಇಲ್ಲ. ಅವರ ಗುರಿ ಅದಕ್ಕಿಂತ ದೊಡ್ಡದಿತ್ತು. ಆಕ್ಚುಲಿ ಅವರದು ಎರಡು ದಿಕ್ಕಿನ ಹೋರಾಟವಾಗಿತ್ತು. ಓಹೋ. ಒಂದು ಕಡೆ ನಿಯಮಗಳೇ ಎಲ್ಲ ಅಂತಿದ್ದ ನಿಯೋಕ್ಲಾಸಿಕಲ್ ವಿಮರ್ಶಕರು. ಶೇಕ್ಸ್ಪಿಯರ್ ಸಮಯದೇಯಕತೆ ಪಾಲಿಸಿಲ್ಲ, ಸ್ಥಳದೇಯಕತೆ ಮುರಿದಿದ್ದಾನೆ ಅಂತ ದೂರ್ತಿದ್ರು. ಸರಿ. ಅವರಿಂದ ಶೇಕ್ಸ್ಪಿಯರ್ನ ಕಾಪಾಡೋದು ಅವರ ಒಂದು ಉದ್ದೇಶ. ಓಕೆ, ಅಂದ್ರೆ ಶೇಕ್ಸ್ಪಿಯರ್ ಪರ ವಕೀಲರ ತರ. ಒಂದು ರೀತಿಯಲ್ಲಿ ಹೌದು. ಆದ್ರೆ ಇನ್ನೊಂದು ಕಡೆ ಶೇಕ್ಸ್ಪಿಯರ್ನ ಕುರುಡು ಅಭಿಮಾನಿಗಳು ಅವರೇನ್ ಮಾಡ್ತಿದ್ರು? ಶೇಕ್ಸ್ಪಿಯರ್ನಲ್ಲಿ ತಪ್ಪೇ ಇಲ್ಲ, ಅವನು ಪರಿಪೂರ್ಣ ಅಂತ ವಾದಿಸ್ತಿದ್ರು. ಜಾನ್ಸನ್ಗೆ ಇದೂ ಸರಿ ಅನಿಸ್ಲಿಲ್ಲ. ನಿಜ. ಅವರ ಪ್ರಕಾರ ನಿಜವಾದ ವಿಮರ್ಶೆ ಅಂದ್ರೆ ಅನುಭವ ಮತ್ತು ತರ್ಕದ ಮೇಲೆ ನಿಂತಿರಬೇಕು, ಕುರುಡು ಭಕ್ತಿಯ ಮೇಲಲ್ಲ. ವಾವ್, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅವರ ಅತ್ಯಂತ ಪ್ರಸಿದ್ಧವಾದಕ್ಕೆ ಬರೋಣ. ಶೇಕ್ಸ್ಪಿಯರ್ ಆಸ್ ದ ಪೋಯೆಟ್ ಆಫ್ ಹ್ಯೂಮನ್ ನೇಚರ್. ಹೌದು. ಮಾನವ ಸ್ವಭಾವದ ಕವಿ. ಈ ಮಾತಿನ ಅರ್ಥ ಏನು? ಯಾಕಂದ್ರೆ ಇದು ಕೇಳೋಕೆ ತುಂಬಾ ದೊಡ್ಡದಾ ಕಾಣಿಸುತ್ತೆ. ಖಂಡಿತ. ಇದರ ಅರ್ಥ ತುಂಬಾ ಆಳವಾಗಿದೆ. ಜಾನ್ಸನ್ ಪ್ರಕಾರ ಶೇಕ್ಸ್ಪಿಯರ್ನ ಶ್ರೇಷ್ಠತೆ ಇರೋದು ಅವನ ರಾಜರಾಣಿಯರ ಕಥೆಗಳಲ್ಲ. ಓಕೆ. ಬದಲಿಗೆ ಆ ಪಾತ್ರಗಳ ಮೂಲಕ ಅವನು ಹಿಡಿದಿಟ್ಟ ಸಾರ್ವತ್ರಿಕ ಮಾನವ ಭಾವನೆಗಳಲ್ಲಿ. ಸಾರ್ವತ್ರಿಕ ಅಂದ್ರೆ ಅವನ ಪಾತ್ರಗಳು ಒಂದು ನಿರ್ದಿಷ್ಟ ಕಾಲಕ್ಕೋ ದೇಶಕ್ಕೋ ಸೀಮಿತವಾಗಿಲ್ಲ. ಅವನು ನಮ್ಮೆಲ್ಲರೊಳಗೂ ಇರುವ ಭಾವನೆಗಳನ್ನ, ಅಂದ್ರೆ ಪ್ರೀತಿ, ಮಹತ್ವಾಕಾಂಕ್ಷೆ, ಅಸೂಯೆ, ಭಯ, ಇವುಗಳನ್ನ ಪ್ರತಿನಿಧಿಸ್ತವೆ. ಹೌದು. ಆದ್ರೆ ಅವನ ಪಾತ್ರಗಳು ಹೆಚ್ಚಾಗಿ ರಾಜರು, ಸೇನಾಧಿಪತಿಗಳು ಅಲ್ವಾ? ಹೌದು. ಆದ್ರೆ ನೋಡಿ, ಮ್ಯಾಕ್ಬೆತ್ ಒಬ್ಬ ರಾಜ ಇರಬಹುದು. ಹೌದು. ಅವನನ್ನು ಕಾಡುವುದು ಅಧಿಕಾರದ ಆಸೆ. ಒಥೆಲೋ ಒಬ್ಬ ಸೇನಾಧಿಪತಿ. ಅವನನ್ನು ನಾಶ ಮಾಡಿದ್ದು ಅಸೂಯೆ. ಕಿಂಗ್ ಲಿಯರ್ ಒಬ್ಬ ಚಕ್ರವರ್ತಿ. ಆದ್ರೆ ಅವನ ದುರಂತಕ್ಕೆ ಕಾರಣ ಮಕ್ಕಳ ಪ್ರೀತಿಯನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು. ನಿಜ. ಈ ಭಾವನೆಗಳು, ಇವುಗಳಿಗೆ ಅರಮನೆ ಬೇಕಿಲ್ಲ, ಅವು ನಮ್ಮೆಲ್ಲರ ಅನುಭವಗಳು. ಇದನ್ನೇ ಜಾನ್ಸನ್ ಮಾನವ ಸ್ವಭಾವದ ಕನ್ನಡಿ ಅಂದಿದ್ದು. ಅದ್ಭುತ. ಇದೇ ಕಾರಣಕ್ಕೆ ಅವನ ನಾಟಕಗಳು ಇವತ್ತಿಗೂ ಜನಪ್ರಿಯವಾಗಿವೆ ಅನ್ನೋದು ನಿಮ್ಮ ಅಭಿಪ್ರಾಯ? ನಿಖರವಾಗಿ. ಅದೇ ನಮ್ಮ ಮುಂದಿನ ಪಾಯಿಂಟು, ಯೂನಿವರ್ಸಾಲಿಟಿ ಅಂಡ್ ಎಂಡ್ಯೂರಿಂಗ್ ಪಾಪ್ಯುಲಾರಿಟಿ. ಜಾನ್ಸನ್ ಅವರ ವಾದವೇ ಅದು. ಒಂದು ಕೃತಿಯ ಶ್ರೇಷ್ಠತೆಯನ್ನ ಅಳಿಯೋಕೆ ಇರುವ ದೊಡ್ಡ ಪರೀಕ್ಷೆ ಅಂದ್ರೆ ಕಾಲದ ಪರೀಕ್ಷೆ. ಟೆಸ್ಟ್ ಆಫ್ ಟೈಮ್. ಎಕ್ಸಾಕ್ಟ್ಲಿ. ಒಂದು ಪುಸ್ತಕ 100 ವರ್ಷ ಜನರನ್ನ ರಂಜಿಸ್ತಿದೆ ಅಂದ್ರೆ ಅದರಲ್ಲಿ ಒಂದು ಶಾಶ್ವತ ಸತ್ಯ ಇರಲೇಬೇಕು ಅಂತ. ಒಂದು ನಿಮಿಷ. ಈಗಿನ ಕಾಲದಲ್ಲಿ ಎಷ್ಟೋ ವಿಷಯಗಳು ವೈರಲ್ ಆಗುತ್ತೆ, ಆದ್ರೆ 1-2 ತಿಂಗಳಲ್ಲಿ ಮರ್ತೋಗುತ್ತೆ. ಸರಿ. ಹಾಗಾದ್ರೆ ಜನಪ್ರಿಯತೆ ಅನ್ನೋದು ಹೇಗೆ ಶ್ರೇಷ್ಠತೆಯ ಅಳತೆಗೋಲು? ಅದ್ಭುತ ಪ್ರಶ್ನೆ. ಜಾನ್ಸನ್ ಮಾತಾಡ್ತಿರೋದು ತಾತ್ಕಾಲಿಕ ಫ್ಯಾಷನ್ ಬಗ್ಗೆ ಅಲ್ಲ. ಅವರು ಹೇಳಿದ್ದು ದೀರ್ಘಕಾಲದವರೆಗೆ ಅನೇಕರನ್ನು ಯಾವುದು ಸಂತೋಷಪಡಿಸುತ್ತದೆಯೋ ಅದು ಶ್ರೇಷ್ಠ ಅಂತ. ಓಕೆ. ಶೇಕ್ಸ್ಪಿಯರ್ನ ಜನಪ್ರಿಯತೆ ಕೇವಲ ಫ್ಯಾಷನ್ಗಾಗಿ ಬಂದಿದ್ದಲ್ಲ. ಜನರು ಅವನ ನಾಟಕಗಳಲ್ಲಿ ತಮ್ಮದೇ ಜೀವನದ ಪ್ರತಿಬಿಂಬವನ್ನ ಕಂಡುಕೊಂಡ್ರು. ಅದಕ್ಕೆ ಅದು ಕಾಲಾತೀತವಾಯಿತು. ಸರಿ, ಇದು ಅರ್ಥವಾಯಿತು. ಹಾಗಾದ್ರೆ ಈ ವಾಸ್ತವಿಕ ದೃಷ್ಟಿಕೋನದಿಂದಲೇ ಅವರ ಆ ಕಾಲದ ನಿಯಮಗಳನ್ನು ಪ್ರಶ್ನಿಸಿದ್ದು ಅಲ್ವಾ? ಸಂಪೂರ್ಣವಾಗಿ. ಮುಂದಿನ ಪಾಯಿಂಟ್ ಅದೇ, ರಿಜೆಕ್ಷನ್ ಆಫ್ ದಿ ಕ್ಲಾಸಿಕಲ್ ಯುನಿಟೀಸ್. ಹೌದು. ಆ 3 ಏಕತೆಗಳು ಅಂದ್ರೆ ಯೂನಿಟಿ ಆಫ್ ಟೈಮ್, ಪ್ಲೇಸ್ ಮತ್ತು ಆಕ್ಷನ್. ನಿಯೋಕ್ಲಾಸಿಕಲ್ ವಿಮರ್ಶಕರಿಗೆ ಇವು ವೇದವಾಕ್ಯದಂತಿತ್ತು. ಒಂದು ನಾಟಕದ ಕತೆ 24 ಗಂಟೆಯೊಳಗೆ ಒಂದೇ ಜಾಗದಲ್ಲಿ ನಡಿಬೇಕು ಅಂತ. ಶೇಕ್ಸ್ಪಿಯರ್ ಇದನ್ನೆಲ್ಲ ಪಾಲಿಸಿರಲಿಲ್ಲ. ಹೌದು. ಇದನ್ನ ಜಾನ್ಸನ್ ಹೇಗೆ ಸಮರ್ಥಿಸ್ಕೊಂಡ್ರು? ಅವರ ತರ್ಕ ತುಂಬಾನೇ ಸರಳ ಮತ್ತು ಶಕ್ತಿಯುತವಾಗಿತ್ತು. ಅವರು ಕೇಳಿದ್ರು, ನಾಟಕ ನೋಡೋಕೆ ಬಂದ ಪ್ರೇಕ್ಷಕರು ತಾವು ನೋಡ್ತಿರೋದು ನಿಜವಾದ ಘಟನೆ ಅಂತ ನಂಬಿರ್ತಾರಾ? ಇಲ್ಲ, ಖಂಡಿತ ಇಲ್ಲ. ಅದೇ
ಅದು ನಾಟಕ, ಒಂದು ಕಲ್ಪನೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗಿದ್ದ ಮೇಲೆ ಒಂದು ದೃಶ್ಯ ರೋಮ್ನಲ್ಲಿದ್ದು ಮುಂದಿನ ದೃಶ್ಯ ಈಜಿಪ್ಟ್ನಲ್ಲಿದ್ರೆ ಪ್ರೇಕ್ಷಕರಿಗೆ ಯಾಕೆ ಗೊಂದಲವಾಗಬೇಕು? ಹೌದಲ್ಲ. ಅವರ ಕಲ್ಪನಾ ಶಕ್ತಿಗೆ ನಾವು ಯಾಕೆ ಬೇಲಿ ಹಾಕಬೇಕು? ಈ ನಿಯಮಗಳನ್ನು ಮುರಿದಿದ್ರಿಂದಲೇ ಶೇಕ್ಸ್ಪಿಯರ್ಗೆ ಜೀವನದೊಂದು ವಿಶಾಲವಾದ ಚಿತ್ರಣ ಕೊಡೋಕೆ ಸಾಧ್ಯವಾಯಿತು ಅಂತ ಜಾನ್ಸನ್ ವಾದಿಸಿದ್ರು. ಜೀವನದ ವಾಸ್ತವಿಕ ಚಿತ್ರಣ ಈ ಮಾತು ಇನ್ನೊಂದು ಮುಖ್ಯ ವಿಷಯಕ್ಕೆ ನಮ್ಮನ್ನ ತರುತ್ತೆ. ಮಿಕ್ಸ್ಚರ್ ಆಫ್ ಟ್ರಾಜಿಕ್ ಅಂಡ್ ಕಾಮಿಕ್ ಎಲಿಮೆಂಟ್ಸ್. ಹೌದು, ದುರಂತ ಮತ್ತು ಹಾಸ್ಯವನ್ನ ಬೆರೆಸುವುದು. ಇದು ಕೂಡ ಆಗ ನಿಯಮಬಾಹಿರವಾಗಿತ್ತು. ಖಂಡಿತ. ನಿಯಮದ ಪ್ರಕಾರ ದುರಂತ ನಾಟಕ ಅಂದ್ರೆ ಪೂರ್ತಿ ಗಂಭೀರವಾಗಿರಬೇಕು, ಹಾಸ್ಯ ಅಂದ್ರೆ ಪೂರ್ತಿ ಲಘುವಾಗಿರಬೇಕು. ಆದ್ರೆ ಶೇಕ್ಸ್ಪಿಯರ್ನ ಕಿಂಗ್ ಲಿಯರ್ನಂತಹ ದುರಂತದಲ್ಲಿ ಒಬ್ಬ ವಿದೂಷಕ ಇರ್ತಾನೆ. ಹ್ಯಾಮ್ಲೆಟ್ನಲ್ಲಿ ಸಮಾಧಿ ತೋಡೋರ ಕಾಮಿಡಿ ಸೀನ್ ಬರುತ್ತೆ. ಆದ್ರೆ ಇದರಿಂದ ದುರಂತದ ಗಂಭೀರತೆ ಕಡಿಮೆ ಆಗೋದಿಲ್ವಾ? ಜಾನ್ಸನ್ ಹಾಗೆ ಅಂದ್ಕೊಳ್ಳಿಲ್ಲ. ಅವರ ಸಮರ್ಥನೆ ಮತ್ತೆ ಅದೇ, ಜೀವನ. ಓಹೋ. ನಮ್ಮ ನಿಜ ಜೀವನದಲ್ಲಿ ನೋಡಿ, ಸುಖ ದುಃಖ, ನಗು ಅಳು ಎಲ್ಲವೂ ಬೆರೆತು ಹೋಗಿರುತ್ತೆ. ಶೇಕ್ಸ್ಪಿಯರ್ ತನ್ನ ನಾಟಕಗಳಲ್ಲಿ ಇದನ್ನೇ ತೋರಿಸಿದ. ಅವನು ಜೀವನಕ್ಕೆ ಹೆಚ್ಚು ಪ್ರಾಮಾಣಿಕನಾಗಿದ್ದ. ಸರಿ. ಆ ಹಾಸ್ಯ ದುರಂತದ ಕತ್ತಲನ್ನ ಇನ್ನಷ್ಟು ಗಾಢವಾಗಿ ತೋರಿಸುತ್ತೆ ಅಂತ ಜಾನ್ಸನ್ ನಂಬಿದ್ರು. ಓಕೆ, ಇಲ್ಲಿಯವರೆಗೆ ಜಾನ್ಸನ್ ಅವರು ಶೇಕ್ಸ್ಪಿಯರ್ನ ಪರವಾಗೇ ಮಾತಾಡಿದ್ದಾರೆ. ಆದ್ರೆ ನೀವು ಹೇಳಿದ ಹಾಗೆ ಅವರು ಕುರುಡು ಅಭಿಮಾನಿ ಅಲ್ಲ. ಖಂಡಿತ ಅಲ್ಲ. ಈಗ ನಾವು ಶೇಕ್ಸ್ಪಿಯರ್ನ ದೌರ್ಬಲ್ಯಗಳ ಬಗ್ಗೆ ಅವರೇನು ಹೇಳಿದ್ರು ಅಂತ ನೋಡೋಣ. ಮೊದಲನೇದು ಶೇಕ್ಸ್ಪಿಯರ್ಸ್ ಮಾರಲ್ ವಿಷನ್, ನೈತಿಕ ದೃಷ್ಟಿಕೋನ. ಹೌದು, ಸಾಹಿತ್ಯ ಜನರಿಗೆ ಮನರಂಜನೆ ಜೊತೆಗೆ ನೈತಿಕ ಪಾಠವನ್ನು ಕಲಿಸಬೇಕು ಅನ್ನೋದು ಜಾನ್ಸನ್ರ ಬಲವಾದ ನಂಬಿಕೆ. ಸರಿ. ಈ ದೃಷ್ಟಿಯಿಂದ ಶೇಕ್ಸ್ಪಿಯರ್ ಕೆಲವೊಮ್ಮೆ ಕಾವ್ಯಾತ್ಮಕ ನ್ಯಾಯ ಅಥವಾ ಪೊಯೆಟಿಕ್ ಜಸ್ಟಿಸ್ ಅನ್ನೋ ಕಡೆಗಣಿಸಿದ್ದಾನೆ ಅಂತ ಟೀಕಿಸ್ತಾರೆ. ಪೊಯೆಟಿಕ್ ಜಸ್ಟಿಸ್ ಅಂದ್ರೆ ಕಥೆಯ ಕೊನೆಯಲ್ಲಿ ಕೆಟ್ಟವರಿಗೆ ಶಿಕ್ಷೆ, ಒಳ್ಳೆಯವರಿಗೆ ಸುಖ ಸಿಗಬೇಕು ಅನ್ನೋದು. ಓ, ಉದಾಹರಣೆಗೆ ಕಿಂಗ್ ಲಿಯರ್ ನಾಟಕದಲ್ಲಿ ಕಾರ್ಡೆಲಿಯಾ ಪಾತ್ರ, ಅವಳು ತುಂಬಾನೇ ಒಳ್ಳೆಯವಳು, ಆದ್ರೂ ಕೊನೆಯಲ್ಲಿ ಸಾಯ್ತಾಳೆ. ಹೌದು. ಇದು ಜಾನ್ಸನ್ಗ ಸರಿ ಕಾಣಲಿಲ್ಲ. ಕಲೆಯು ಸದ್ಗುಣವನ್ನು ಎತ್ತಿ ಹಿಡಿಯಬೇಕು, ಶೇಕ್ಸ್ಪಿಯರ್ ಇಲ್ಲಿ ನೈತಿಕ ಪಾಠ ಹೇಳುವ ಅವಕಾಶವನ್ನು ಕೈಚೆಲ್ಲಿದ್ದಾನೆ ಅಂತ ಅವರು ಬೇಸರ ಪಟ್ಕೊಂಡ್ರು. ಓ, ಇದು ಅವರ ದೊಡ್ಡ ಟೀಕೆಗಳಲ್ಲಿ ಒಂದು. ಹಾಗೆ ಭಾಷೆಯ ವಿಷಯದಲ್ಲೂ ಕೆಲವು ಟೀಕೆಗಳಿದ್ವಲ್ವಾ? ಹೌದು. ನಮ್ಮ ಮುಂದಿನ ಪಾಯಿಂಟ್ ಶೇಕ್ಸ್ಪಿಯರ್ಸ್ ಲ್ಯಾಂಗ್ವೇಜ್ ಅಂಡ್ ಸ್ಟೈಲ್. ಇಲ್ಲಿ ಮೆಚ್ಚುಗೆ ಮತ್ತು ಟೀಕೆ ಎರಡೂ ಇದೆ. ಭಾವೋದ್ರಿಕ್ತ ಸನ್ನಿವೇಶಗಳಲ್ಲಿ ಶೇಕ್ಸ್ಪಿಯರ್ನ ಭಾಷೆ ಅದ್ಭುತ, ಶಕ್ತಿಯುತ ಅಂತ ಹೊಗಳ್ತಾರೆ. ಆದರೆ ಶೇಕ್ಸ್ಪಿಯರ್ಗೆ ಪದಗಳ ಆಟ ಅಂದ್ರೆ ಪನ್ಸ್ ಮೇಲೆ ಒಂದು ರೀತಿ ಗೀಳಿತ್ತು. ಹೌದಾ? ಹೌದು. ಎಂಥ ಗಂಭೀರ ಸನ್ನಿವೇಶದಲ್ಲೂ ಒಂದು ಶ್ಲೇಷೆಗಾಗಿ ಕಥೆಯ ಹರಿವನ್ನು ನಿಲ್ಲಿಸಿಬಿಡ್ತಾನೆ ಅಂತ ಜಾನ್ಸನ್ ದೂರಿದ್ರು. ಓಕೆ. ಜೊತೆಗೆ ಕೆಲವೊಮ್ಮೆ ಅತಿಯಾದಿ ಪದಬಳಕೆ, ಅಸಭ್ಯತೆ ಕೂಡ ಇದೆ. ಅವನು ವೇಗವಾಗಿ ಬರೀತಿದ್ದ, ಆದ್ರೆ ಬರೆದಿದ್ದನ್ನು ಎಚ್ಚರಿಕೆಯಿಂದ ಪರಿಷ್ಕರಿಸ್ತಿರ್ಲಿಲ್ಲ ಅಂತ ಅವರ ಅಭಿಪ್ರಾಯ. ಸರಿ. ಹಾಗಾದ್ರೆ ಕಥಾಹಂದರದ ಬಗ್ಗೆ ಅವರ ವಿಶ್ಲೇಷಣೆ ಹೇಗಿತ್ತು? ಅದೇ ನಮ್ಮ ಮುಂದಿನ ಪಾಯಿಂಟ್, ಪ್ಲಾಟ್ ಕನ್ಸ್ಟ್ರಕ್ಷನ್ ಅಂಡ್ ಡ್ರಾಮ್ಯಾಟಿಕ್ ಟೆಕ್ನಿಕ್. ಇಲ್ಲಿಯೂ ಅಷ್ಟೇ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಎರಡನ್ನೂ ತೋರಿಸ್ತಾರೆ. ಶೇಕ್ಸ್ಪಿಯರ್ ಆಕರ್ಷಕ ಸನ್ನಿವೇಶಗಳನ್ನ, ಸಂಕೀರ್ಣ ಪಾತ್ರಗಳನ್ನ ಸೃಷ್ಟಿಸುವುದರಲ್ಲಿ ನಿಪುಣ. ನಿಜ. ಆದರೆ ಕಥಾವಸ್ತುವಿನ ಸಂಘಟನೆಯನ್ನು ಅಂದ್ರೆ ಪ್ಲಾಟ್ ಆರ್ಗನೈಸೇಷನ್ ಅನ್ನು ಅವನು ಹೆಚ್ಚಾಗಿ ನಿರ್ಲಕ್ಷಿಸ್ತಿದ್ದ. ಹೇಗೆ? ಅವರ ನಾಟಕಗಳಲ್ಲಿ ಅಸಂಭವ ಘಟನೆಗಳು, ಸಡಿಲವಾದ ಅಂತ್ಯಗಳು ಮತ್ತೆ ಪಾತ್ರಚಿತ್ರಣದಲ್ಲಿ ಕೆಲವೊಮ್ಮೆ ಅಸಂಗತತೆಗಳು ಕಾಣಿಸ್ತವೆ. ಅಂದ್ರೆ ಶೇಕ್ಸ್ಪಿಯರ್ಗೆ ಕಥೆಯ ತಾಂತ್ರಿಕ ಪರಿಪೂರ್ಣತೆಗಿಂತ ಪಾತ್ರಗಳನ್ನ ಚಿತ್ರಿಸುವುದೇ ಹೆಚ್ಚು ಮುಖ್ಯವಾಗಿತ್ತು ಅಂತ. ಎಕ್ಸಾಕ್ಟ್ಲಿ. ಅವರಿಗೆ ಶೇಕ್ಸ್ಪಿಯರ್ನ ಫೋಕಸ್ ಮಾನವ ಸ್ವಭಾವದ ಮೇಲಿತ್ತೇ ಹೊರತು ಪರ್ಫೆಕ್ಟ್ ಆದ ಒಂದು ಕಥೆ ಕಟ್ಟುವುದರ ಮೇಲಲ್ಲ. ಇದೆಲ್ಲವನ್ನೂ ಒಟ್ಟಿಗೆ ನೋಡಿದಾಗ ನಮಗೆ ಜಾನ್ಸನ್ಸ್ ಅವರ ವಿಮರ್ಶಾ ವಿಧಾನದ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಲ್ವಾ? ಖಂಡಿತ. ಅದೇ ನಮ್ಮ ಮುಂದಿನ ಪಾಯಿಂಟ್, ಜಾನ್ಸನ್ಸ್ ಬ್ಯಾಲೆನ್ಸ್ಡ್ ಕ್ರಿಟಿಕಲ್ ಮೆಥಡ್. ಹೌದು. ಅವರ ವಿಧಾನದ ಮುಖ್ಯ ಲಕ್ಷಣವೇ ಈ ಸಮತೋಲನ. ಅವರು ಶೇಕ್ಸ್ಪಿಯರ್ ಅನ್ನು ದೇವತೆಯಂತೆಯೂ ನೋಡ್ಲಿಲ್ಲ. ಹಾಗಂತ ಕೇವಲ ನಿಯಮಗಳ ಚೌಕಟ್ಟಿನಲ್ಲಿ ಅಳೆದು ಅವನನ್ನು ಚಿಕ್ಕವನಾಗಿಯೂ ಮಾಡಲಿಲ್ಲ. ಅವರ ವಿಮರ್ಶೆ ಸಾಮಾನ್ಯ ಜ್ಞಾನ, ನೈತಿಕ ತಿಳುವಳಿಕೆ ಮತ್ತು ಜೀವನದ ಆಳವಾದ ಅರಿವಿನ ಮೇಲೆ ನಿಂತಿತ್ತು. ಹೌದು. ಇದು ಅವರ ವಿಮರ್ಶೆಯನ್ನು ತುಂಬಾ ಪ್ರಾಮಾಣಿಕವಾಗಿಯೂ ಮತ್ತು ಮೌಲ್ಯಯುತವಾಗಿಯೂ ಮಾಡಿತು. ಹಾಗಾದ್ರೆ ನಮ್ಮ ಕೊನೆಯ ಭಾಗಕ್ಕೆ ಬರೋಣ, ಕನ್ಕ್ಲೂಷನ್. ಒಟ್ಟಾರೆಯಾಗಿ ಈ ಪ್ರಿಫೇಸ್ ಟು ಶೇಕ್ಸ್ಪಿಯರ್ನ ಮಹತ್ವ ಏನು? ಇದರ ದೊಡ್ಡ ಮಹತ್ವ ಅಂದ್ರೆ ಇದು ಸಾಹಿತ್ಯ ವಿಮರ್ಶೆಯ ಗಮನವನ್ನು ಕೃತಕ ನಿಯಮಗಳಿಂದ ಮಾನವ ಸ್ವಭಾವ, ನೈತಿಕತೆ ಮತ್ತು ಭಾವನಾತ್ಮಕ ವಾಸ್ತವಿಕತೆಯ ಕಡೆಗೆ ಬದಲಾಯಿಸಿತು. ಶೇಕ್ಸ್ಪಿಯರ್ ಯಾಕೆ ಶ್ರೇಷ್ಠ ಅನ್ನೋದಕ್ಕೆ ಒಂದು ಹೊಸ ಕಾರಣವನ್ನು ಕೊಟ್ರು.
ಅವನು ನಿಯಮ ಪಾಲಿಸಿದ್ದಕ್ಕೆ ಶ್ರೇಷ್ಠನಲ್ಲ, ಅವನು ಜೀವನವನ್ನು ಸತ್ಯವಾಗಿ ಚಿತ್ರಿಸಿದ್ದಕ್ಕೆ ಶ್ರೇಷ್ಠ ಅಂತ ಸ್ಥಾಪಿಸಿದ್ರು. ಇದು ಆಧುನಿಕ ವಿಮರ್ಶೆಗೆ ದಾರಿ ಮಾಡಿಕೊಟ್ಟಿತು. ನಿಖರವಾಗಿ. ಅದಕ್ಕೆ ಇದೊಂದು ಮೈಲಿಗಲ್ಲು. ಅದ್ಭುತವಾದ ಚರ್ಚೆ. ಒಟ್ಟಿನಲ್ಲಿ ಹೇಳೋದಾದ್ರೆ, ಸ್ಯಾಮ್ಯುಯಲ್ ಜಾನ್ಸನ್ ಅವರು ಶೇಕ್ಸ್ಪಿಯರ್ನನ್ನು ನಿಯಮಗಳ ಜೈಲಿನಿಂದ ಬಿಡಿಸಿ ಅವನನ್ನು ಮಾನವ ಅನುಭವದ ವಿಶಾಲವಾದ ಕನ್ನಡಿಯಾಗಿ ನೋಡಿದ್ರು. ಅವರ ಈ ದೃಷ್ಟಿಕೋನವೇ ಅವರ ವಿಮರ್ಶೆಯನ್ನು ಇಂದಿಗೂ ಪ್ರಸ್ತುತವಾಗಿಸಿದೆ. ಹೌದು. ಈ ರೀತಿಯ ಆಳವಾದ ವಿಶ್ಲೇಷಣೆಗಳು ನಿಮ್ಗೆ ಇಷ್ಟವಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ.